ಇದೆ. ನಾವೆಲ್ಲರೂ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಎಂದು ಕೋರುತ್ತಾ ತಾಯಿ ಭುವನೇಶ್ವರಿ ತಾಯಿ ಪಾದದಲ್ಲಿ ನಮಿಸುತ್ತಾ ಜೈ ಕರ್ನಾಟಕ. ಕರ್ನಾಟಕ ಸ್ಟೇಟ್ ಲೇಬರ್ ಅಸೋಸಿಯೇಷನ್ ವತಿಯಿಂದ ರಾಜಪಾಳ್ಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 11ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಗಜೇಂದ್ರ ಹಾಗೂ ಕಿರಣ್ ರೆಡ್ಡಿ ಧ್ವಜಾರೋಹಣ ಮಾಡಿದರು. ಈ ವೇಳೆ ಸಮಾಜ ಸೇವಕರಾದ ಕಿರಣ್ ರೆಡ್ಡಿ ಮಾತನಾಡಿ, ಇಂದು ಸತ್ಯಸಾಯಿ ಬಾಬಾರವರ ಜನ್ಮ ದಿನಾಚರಣೆ ಮಾಡಲಾಗುತ್ತಿದೆ. ನಾವು ಕನ್ನಡ ನಾಡು ನುಡಿ ಉಳಿಸುವ ಕಾರ್ಯ ಮಾಡೋಣ ಎಂದು ಆಟೋ ಚಾಲಕರಿಗೆ ಶುಭಾಶಯ ಕೋರಿದರು. ಚಾಲಕರ ಸಂಘ ಏನಿದೆ ನಮ್ಮನ್ನು ಇವತ್ತು ಆಹ್ವಾನ ಮಾಡಿ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಮತ್ತು ನಮ್ಮ ತಾಯಿ ಭುವನೇಶ್ವರಿ ಅವರಿಗೆ ಪೂಜೆ ಸಲ್ಲಿಸಲು ಒಂದು ಭಾಗ್ಯ ಬಂದಿದೆ. ಇದರಿಂದ ಎಲ್ಲರಿಗೂ ಒಂದು ನಮ್ಮ ಚಾಲಕರೆಲ್ಲರಿಗೂ ಬೆಸ್ಟ್ ವಿಶಸ್ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಭಾರತೀಯರ ಸೇವಾ ಸಮಿತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ನಿಲ್ದಾಣ ಮಣಿಪಾಲ್ ಆಸ್ಪತ್ರೆ ಬಳಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಕಿರಣ್ ರೆಡ್ಡಿ, ಆಂಜಿನಪ್ಪ ಯಾದವ್ ಹಾಗೂ ಡಿಎಂ ನಾಗರಾಜು ಧ್ವಜಾರೋಹಣ ಮಾಡಿದರು. ಬಿಎಸ್ಎಸ್ ರಾಜ್ಯ ಉಪಾಧ್ಯಕ್ಷರಾದ ಆಂಜಿನಪ್ಪ ಯಾದವ್ ಮಾತನಾಡಿ, ಹೊರ ರಾಜ್ಯಗಳಿಂದ ಬಂದಿರುವವರಿಗೆ ಕನ್ನಡ ಕಲಿಸುವ ಕಾರ್ಯ ಮಾಡಬೇಕಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ನಿಲ್ದಾಣ ಚಾಲಕರು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸೇವೆ ಮಾಡುತ್ತಾ ಬಂದಿರುತ್ತಾರೆ ಎಂದು ತಿಳಿಸಿದರು. ಇವತ್ತು ಇಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ನಮ್ಮ ಸೀನಣ್ಣು ಮತ್ತು ಅವ್ರ ಬಳಗದವರು, ಆಟೋ ಚಾಲಕರ ಬಳಗದವರು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಯಾಕಂದರೆ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ. ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಾದರೂ ಸಡನ್ನಾಗಿ ಪೇಷಂಟ್ ಬಂದರೂ ಕೂಡ ಅವ್ರು ಯಾವುದನ್ನು ಆಲೋಚನೆ ಮಾಡದೆ ಬೇರೆ ಮಾಡೋದನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸೋದಾಗಲಿ, ಇಲ್ಲ ಈ ಹಾಸ್ಪಿಟ್ಲಿಂದ ಮತ್ತೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ ಇದನ್ನೆಲ್ಲ ಮಾಡ್ತಾರೆ. ಅವ್ರಿಗಿನ್ನೂ ನಮ್ಮ ಭುವನೇಶ್ವರ ತಾಯಿ ಇನ್ನೂ ಆಯುಷು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಮುಂದಿನಲ್ಲಿ ಇನ್ನೂ ಹೊರಗಡೆಯಿಂದ ಬಂದಿರೋರ್ಕಂತ ಎಲ್ಲರನ್ನೂ ಜೊತೆಯಲ್ಲಿ ಒಂದುಗೂಡಿಸ್ಕೊಂಡು ಕನ್ನಡವನ್ನು ಕಲಿಸಿ ಕನ್ನಡ ಮಾತಾಡಬೇಕಂತ ಅಂದ್ಬಿಟ್ಟು ಎಲ್ಲರಲ್ಲಿ